ಪರಭಾಷಾ ಸಿನಿಮಾಗಳು ಕನ್ನಡದ ನೆಲದಲ್ಲಿ ರಿಲೀಸ್ ಆಗೋದನ್ನ ನೋಡಿಕೊಂಡು ಕನ್ನಡ ಸಿನಿಮಾಗಳು ರಿಲೀಸ್ ಆಗೋ ಕಾಲ ಒಂದಿತ್ತು. ಆದರೆ ಈಗ ಕನ್ನಡದ ಟ್ರೈಲರ್ಗಳು, ಸಿನಿಮಾಗಳು ರಿಲೀಸ್ ಆಗೋದನ್ನು ನೋಡಿಕೊಂಡು ಬೇರೆ ಪರಭಾಷೆಯ ಸಿನಿಮಾಗಳು ರಿಲೀಸ್ ಆಗೋಕ್ಕೆ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಸೊ ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿ ಆ ಲೆವೆಲ್ಗೆ ಹೋಗಿದೆ. ಈಗ ಅದರ ನೆಕ್ಸ್ಟ್ ಲೆವೆಲ್ ವರ್ಲ್ಡ್ ವೈಡ್ ಕನ್ನಡ ಸಿನಿಮಾ ನೋಡುವಂಥ ಕಾಲ ಬಂದಿದೆ. ಕನ್ನಡ ಸಿನಿಮಾವನ್ನ ವರ್ಲ್ಡ್ ವೈಡ್ಗೆ ತಗೊಂಡು ಹೋಗ್ತಿರೋ ನಮ್ಮ ಕನ್ನಡ ಸ್ಟಾರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಧ್ರುವ ಸರ್ಜಾ ಅವರು ಇದ್ದಾರೆ. ಇತ್ತೀಚೆಗಷ್ಟೇ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ನ ಅಟೆಂಡ್ ಮಾಡಿ ಬಂದಿದ್ದಾರೆ. ಹೇಗಿತ್ತು ಅದರ ಅನುಭವ ಮಾತಾಡ್ಸ್ತಾ ಹೋಗೋಣ. ಧ್ರುವ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರೋ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಚೆನ್ನಾಗಿದ್ದೀನಿ ಬ್ರತ. ಸೊ ಹೇಗಿತ್ತು ಅನುಭವ? ಯಾಕೆಂದ್ರೆ ಫಸ್ಟ್ ಟೈಮ್ ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್, ಕನ್ನಡದ ಸ್ಟಾರ್ ಒಬ್ರು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ನ ಅಟೆಂಡ್ ಮಾಡಿ ಬಂದಿದ್ದೀರಾ. ಸೊ ಹೇಗಿತ್ತು ಅದರ ಅನುಭವ ಅಂತ? ಆರ್ಗನೈಸ್ಡ್ ಆಗಿತ್ತು ಇವೆಂಟ್. ಅಲ್ಲಿ ಕೇಳಿದಂಥ ಪ್ರಶ್ನೆಗಳು ನಿಜಕ್ಕೂ ನಮಗೆ ಏನೋ ಅವ್ರದ್ದು ಆ್ಯಕ್ಸೆಂಟ್ ಏನೋ ಅರ್ಥ ಆಗಲ್ವೋ ಏನೋ ಅಂದ್ಕೊಂಡಿದ್ವಿ. ಸೊ ಹಿಂದಿನ ದಿವಸ ಮೀಟ್ ಆ್ಯಂಡ್ ಗ್ರೀಟ್ ಅಂತ ಮಾಡಿದಾಗ ಒಂಚೂರು ಮಾತಾಡಿದ್ದೆ ಅವ್ರ ಹತ್ರ. ಸೊ ಐ ಥಾಟ್ ಐ ಕ್ಯಾನ್ ಮ್ಯಾನೇಜ್. ಬಟ್ ಅವತ್ತಿನ ದಿವಸ ಐ ಥಿಂಕ್ ಮ್ಯಾನೇಜ್ ಮಾಡಿದ್ವಿ ಅಂತ ಒಂದು ಫೀಲು. ಅಲ್ಲಿ ಮುಂಬೈಯಲ್ಲಿರೋರೆಲ್ಲ ನಿಜವಾಗ್ಲೂ ಖುಷಿಯಾಗಿತ್ತು. ತುಂಬ ಚೆನ್ನಾಗಿತ್ತು ಪ್ರೆಸ್ ಮೀಟು ಅಂತ ಹೇಳಿದ್ರು. ಆಫ್ಕೋರ್ಸ್ ಇಲ್ಲಿ ನಮ್ಮವ್ರೂ ಎಲ್ಲರೂ ಚೆನ್ನಾಗಿತ್ತು ಅಂತಲೇ ಹೇಳಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಟ್ರೈಲರ್ ಚೆನ್ನಾಗಿ ರೀಚ್ ಆಯಿತು ಅನ್ನೋದು ಒಂದು ಖುಷಿ. ಓಕೆ, ನೀವು ಫಸ್ಟ್ ಮುಂಬೈಗೆ ಹೋದ್ರು, ಆದರೆ ನೀವು ಬಾಲಿವುಡ್ ಫಸ್ಟ್ ಅಂತ ಹೇಳಲ್ಲ. ಯಾಕೆಂದರೆ ಈಗಾಗಲೇ ನಿಮ್ಮ ಸಿನಿಮಾಗಳು ಹಿಂದಿಗೆ ಡಬ್ ಆಗಿ ಒಳ್ಳೆ ರೀಚ್ ಸಿಕ್ಕಿದೆ. ಹಂಗೆ ನೋಡಿದ್ರೆ ಪೊಗರು ಅತಿ ಹೆಚ್ಚು ಸಲ ಟೆಲಿವಿಷನ್ ಟೆಲಿಕಾಸ್ಟ್ ಆಗಿದೆ ಅಂತ ಕೂಡ ಹೇಳ್ತಾರೆ. ಈಗ ಇಂಟರ್ನ್ಯಾಷನಲ್ ರೀಚ್ ಆಗಬೇಕಾದ್ರೆ ನಿಮ್ದೊಂದು ನಿರೀಕ್ಷೆ ಇರುತ್ತಲ್ವಾ? ಸೊ ಈ ಟ್ರೈಲರ್ ನೋಡಿದಾಗ ಅವರು ಕೇಳಿದಂಥ ಕ್ವಶನ್ಗಳು ಕೇಳಿದಾಗ ನಿಮ್ಗೆ ಅನಿಸ್ತಾ ಓಕೆ ನಾನೇನು ಅಂದ್ಕೊಂಡಿದ್ದೆ ಅದು ರೀಚ್ ಆಗಿದೆ ಅಂತ? ಪೊಗರು ಎಲ್ಲ ಚೆನ್ನಾಗಿ ಒಳ್ಳೆ ವ್ಯೂಸೇ ಹೋಗಿದೆ ಹಿಂದಿಯಲ್ಲಿ. ಬಟ್ ನಾನು ಫಸ್ಟ್ ಟೈಮ್ ಮುಂಬೈಗೆ ಹೋಗಿದ್ದಿದ್ದಲ್ವ, ಯಾವ ರೀತಿ ಏನು ಪ್ರಶ್ನೆಗಳು, ಏನು ನಾನೇನು ಮೆಂಟಲಿ ಏನು ಅಂದ್ಕೊಂಡಿರಲಿಲ್ಲ. ಇದನ್ನೇ ಕೇಳ್ಬೋದು, ನಾನು ಹಿಂಗೆ ಹೇಳಬೇಕು ಅಂತ. ಸೊ ಕಾಮಾಗಿ ಹೋಗೋಣ, ನೋಡೋಣ ಹೆಂಗಿರುತ್ತೆ ಸಿಚುಯೇಷನ್, ಹೆಂಗೆ ವಿಲ್ ಗೋ ವಿತ್ ದ ಫ್ಲೋ ಅಂತ ಹೋಗಿದ್ದಿತ್ತು. ಒಳ್ಳೆ ರೆಸ್ಪಾನ್ಸ್ ಇತ್ತು. ಟ್ರೈಲರ್ ನೋಡಾದ್ಮೇಲೆ ಅವರೆಲ್ಲರೂ ತುಂಬಾ ಖುಷಿಯಾದರು. ಒಂಥರ ವಾವ್ ಅನ್ನೋ ಥರ ರಿಯಾಕ್ಟ್ ಮಾಡಿದ್ರು. ಮತ್ತು ಸುಮ್ಮನೆ ಐ ವಿಲ್ ನೆವರ್ ಬಿಲೀವ್ ಇನ್ ಎನಿ ಫ್ಯಾನ್ಸಿ ವರ್ಡ್ಸ್, ಚೆನ್ನಾಗಿದೆ ಅದು ಇದು ಅಂತಲ್ಲ. ಬಟ್ ಸಾಕ್ಷಿ ಏನಂದರೆ ಬಿಸ್ನೆಸ್ ಎನ್ಕ್ವೈರೀಸ್ ಜಾಸ್ತಿ ಆಯಿತು. ಮತ್ತು ನಮಗೆ ಒಂದು ರೇಟಿಗೆ ಕೇಳ್ತಾಯಿದ್ದೆ ಅವರು, ಈಗ ಅದ್ರ ಡಬಲ್ ತ್ರಿಬಲ್ ರೇಟಿಗೆಲ್ಲ ಕೇಳ್ತಾ ಇದ್ದಾರೆ ಈಗ. ಸೊ ವೆನ್ ದಟ್ ಈಸ್ ದ ಕೇಸ್, ಓಕೆ ಚೆನ್ನಾಗಿ ಪೆನಿಟ್ರೇಟ್ ಆಗಿದೆ ಅಂತ ನನಗೊಂದು ಫೀಲ್ ಆಯಿತು. ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಓಕೆ, ಈಗ ಸಿನಿಮಾದ ಕಾಪಿ ರೆಡಿ ಆಯಿತು. ಸೊ ಇದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುತ್ತೆ ಅಂತ ನೀವು ಡಿಸೈಡ್ ಮಾಡಿದ್ರಿ ಅಂತ. ಸೊ ಆ ಟೈಮಲ್ಲಿ ನಿಮಗೆ ಈಗ ಏನು ಚೈನೀಸು ಅಥವಾ ಜಾಪನೀಸ್ ಭಾಷೆಗಳಿಗೆ ನಿಮಗೆ ಡಬ್ಬಿಂಗ್ ಮಾಡಿ ರಿಲೀಸ್ ಮಾಡೋ ಪ್ಲ್ಯಾನ್ಸ್ ಬಂದಾಗ, ಸೊ ನೀವು ಅಂದ್ಕೊಂಡಿರ್ತೀರ ಇದು ಆ ಭಾಷೆಗೆ ಇದು ಎಷ್ಟು ಸೂಟಬಲ್ ಆಗುತ್ತೆ ಅಂತ? ಯಾಕೆಂದರೆ ಇದು ಒಬ್ಬ ಇಂಡಿಯನ್ ಸಿನಿಮಾ. ಸೊ ಅಲ್ಲಿ ಆ ಭಾಷೆಗೆ ಅಡಾಪ್ಟ್ ಆಗಲಿಕ್ಕೆ ಏನೇನೆಲ್ಲ ಚೇಂಜಸ್ ಯಾರು ಮಾಡ್ಕೊಂಡಿದ್ರ? ಇಲ್ಲ ಬ್ರೋ, ಇದು ಮೇಜರ್ ಏನು ಅಂದರೆ ಇದು ಯೂನಿವರ್ಸಲ್ ಥೀಮ್ ಇರೋವಂಥ ಒಂದು ಕತೆ. ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದು. ಸೊ ಸಸ್ಪೆನ್ಸ್ ಅನ್ನೋದು ನೀವು ಎಲ್ಲೋದ್ರೂ ಅದೇ ಇರುತ್ತೆ. ಸಸ್ಪೆನ್ಸ್ನ ಫಾಲೋ ಮಾಡ್ತಾರೆ, ಥ್ರಿಲ್ಲರ್ ಸಬ್ಜೆಕ್ಟ್ನ ಫಾಲೋ ಮಾಡ್ತಾರೆ. ಸೊ ಅದಕ್ಕೆ ಭಾಷೆ ಗೊತ್ತಿರಬೇಕು ಅನ್ನೋದೇನಿಲ್ಲ. ಅವ್ರ ಭಾಷೆಯಲ್ಲಿ ಹೇಳಿದಾಗ ಅವ್ರಿಗಿನ್ನೂ ಚೆನ್ನಾಗಿ ಕನ್ವೆ ಆಗುತ್ತೆ ಅಷ್ಟೇ. ಬಟ್ ಥಾಟೇ ಯೂನಿವರ್ಸಲ್ ಥಾಟ್ ಇರೋದ್ರಿಂದ ಇಟ್ ಈಸ್ ಅ ಸ್ಟೋರಿ ಫಾರ್ ಎವ್ರಿಬಡಿ. ನಮ್ಮ ನೇಟಿವಿಟಿಯಿಂದ ಹೋಗ್ತಾರೋಂಥ ಸ್ಟೋರಿ ಅವ್ರ ನೇಟಿವಿಟಿಗೆ ಚೇಂಜ್ ಮಾಡಬೇಕು, ಆ ಸರ್ಕಸ್ ಎಲ್ಲ ಮಾಡೋ ಅಂಥದ್ದು ಇರಲಿಲ್ಲ ಈ ಸಿನಿಮಾಲಿ. ಥೀಮೇ ಹಂಗಿತ್ತು. ಸೊ ಓಕೆ ರೈಟ್, ಓಕೆ ಮಾಡೋಣ ಅಂತ ಡಿಸೈಡ್ ಮಾಡಿ ಪ್ರೊಡ್ಯೂಸರ್ ಹತ್ರ ಪಿಚ್ ಮಾಡಿದ್ವಿ. ಸೊ ಇಡೀ ಎಂಟೈರ್ ಟೀಮ್ ಅಪ್ರೂವಲ್ ಕೊಟ್ಟಾಗ ಎಲ್ಲರೂ ಪ್ಲ್ಯಾನ್ ಮಾಡಿಬಿಟ್ಟು ಒಂದು ಸ್ಟೆಪ್ ಮುಂದೆ ಹೋಗಿದ್ವಿ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.